ತಮಗೆಲ್ಲ ಗೊತ್ತಿದೆ, ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಿದ ಮೇಲೆ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ನಿಮ್ಮ ರ್ಯಾಂಕು, ನಿಮ್ಮ ರಿಸರ್ವೇಷನ್ನು ಎಲ್ಲದೂ ಅದರಲ್ಲಿ ಬರುತ್ತೆ. ಅಂದರೆ ಅಲ್ಲಿ ನಿಮಗೆ ನೆಕ್ಸ್ಟ್ ಕೌನ್ಸಿಲಿಂಗಿಗೆ ಭಾಗವಹಿಸೋದಕ್ಕೆ ರೆಡಿ ಅಂತ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಿದರೆ. ಈಗ ನಾವು ರಿಸಲ್ಟನ್ನು ಕೊಟ್ಟು 2 ದಿನ ಆಗಿದೆ. ನಾವು ಇವತ್ತು ಅಥವಾ ನಾಳೆ ಬೆಳಿಗ್ಗೆ ನಾವು ವೆರಿಫಿಕೇಶನ್ ಸ್ಲಿಪ್ಪನ್ನು ರಿಲೀಸ್ ಮಾಡ್ತೀವಿ. ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ಒಂದು ವಿನಂತಿ ಏನಂತಂದರೆ, ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಆ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಇರುವಂತಹ ಎಲ್ಲ ಮಾಹಿತಿ ಸರಿ ಇದೆಯಾ ಅನ್ನುವಂಥದ್ದನ್ನು ದಯಮಾಡಿ ನೋಡ್ಕೊಳ್ಳಿ. ವಿಶೇಷವಾಗಿ ತಾವು ಕ್ಲೈಮ್ ಮಾಡಿರುವಂತಹ ಮೀಸಲಾತಿಗಳು. ಯಾಕೆ ಅಂತಂದರೆ, ಉದಾಹರಣೆಗೆ ನೀವು ಸೈಬರ್ ಸೆಂಟ್ರಿಗೆ ಡಿಪೆಂಡ್ ಆಗೋದ್ರಿಂದ ತಾವು ಅಲ್ಲಿ ನಿಮ್ಮದು SC ಇರ್ಬೋದು, ಅಥವಾ ನೀವು 3B ಇರ್ಬೋದು, ಅಥವಾ ನಿಮ್ಮ ಗ್ರಾಮೀಣ ಪ್ರದೇಶದ್ದು ಅಲ್ಲಿ 1ರಿಂದ 10ನೇ ತರಗತಿ ತನಕ ಓದಿರೋದ್ರಿಂದ ತಾವು ರೂರಲ್ ರಿಸರ್ವೇಷನ್ಗೆ ಎಲಿಜಿಬಲ್ ಇರ್ಬೋದು. ನೀವು ಹಾಕಿರ್ತೀರಾ, ಇಲ್ಲ ಕೇಳಿರ್ತೀರಾ, ಅದು ಹಾಕಿರಲ್ಲ ಅಂತಂದರೆ ನಿಮಗೆ ನಾಳೆ ಸೀಟ್ ಅಲಾಟ್ ಮಾಡುವಾಗ ಅದರಿಂದ ವಂಚಿತರಾಗ್ತೀರಾ. ಅದಕ್ಕೋಸ್ಕರ ರಿಸರ್ವ್ ಆಗಿರೋಂಥ ಸೀಟಿಂದ ವಂಚಿತರಾಗ್ತೀರಾ. ಹಾಗಾಗಿ ತಾವು ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ನಿಮ್ಮ ಹೆಸರು ಸರಿ ಇದೆಯಾ, ನಿಮ್ಮ ರಿಸರ್ವೇಷನ್ ಹಾಕಿರುವಂಥದ್ದೆಲ್ಲ ಸರಿ ಇದೆಯಾ, ನಿಮ್ಮ ರ್ಯಾಂಕ್ಗಳು ಇದನ್ನೆಲ್ಲ ಒಂದು ಸಾರಿ ತಾವು ಖಾತ್ರಿ ಮಾಡಿಸ್ಕೊಳ್ಳಿ. ಒಂದು ವೇಳೆ ಏನಾದರೂ ತಪ್ಪಿದೆ ಅಂತಂದರೆ ಅದಕ್ಕೆ ನಾವೇನು ಮಾಡಬೇಕು ಅಂತ ಹೇಳ್ತೀವಿ. 99% ತಪ್ಪಿಲ್ಲ. ತಪ್ಪಿದೆ ಅಂತಂದರೆ ನೀವು ಅದನ್ನು ನಮ್ಮ KE ಗಮನಕ್ಕೆ ತಂದು ನೀವು ಅದನ್ನು ಎಡಿಟ್ ಮಾಡಿಸ್ಕೊಳ್ಬೇಕು. ನಿಜವಾಗೂ ಹೇಳಬೇಕು ಅಂತಂದರೆ ಅಪ್ಲಿಕೇಶನ್ ಹಾಕುವಾಗ ನೀವು ಹಾಕಿರುವಂಥದ್ದು ಫ್ರೀಸ್, ಆ್ಯಕ್ಚುಲಿ ನೋ ಎಡಿಟು ಮತ್ತೆ ಅಪ್ಡೇಟ್ ಮಾಡೋದಕ್ಕೆ ಕೊಡಬಾರ್ದು ಆ್ಯಕ್ಚುಲಿ. ಬಟ್ ಆದರೆ ನಮ್ಮಲ್ಲಿ ಹೆಚ್ಚಿನ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಇರ್ತಾರೆ ಅಂತ ಅಂದ್ಕೊಂಡು ನಾವು ಕೌನ್ಸಿಲಿಂಗ್ ಶುರು ಮಾಡಿದ್ರೆ ಆಪ್ಷನ್ ಎಂಟ್ರಿ ಶುರು ಮಾಡೋ ತನಕ ನಿಮಗೆ ಫೆಸಿಲಿಟೇಟ್ ಮಾಡ್ತೀವಿ. ಬಟ್ ಆದರೆ ಅದನ್ನು ಈಗಲೇ ನೋಡ್ಕೊಳ್ಬೇಕು. ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಿದಾಗ ಕೆಲವು ವಿದ್ಯಾರ್ಥಿಗಳು ಈಗಲೂ ನೋಡಿದೆ ಸೀಟ್ ಅಲಾಟ್ ಆದಮೇಲೆ ನಮ್ಮ ಹತ್ರ ಬರ್ತೀರಾ, ಸರ್ ನೋಡಿ ನಮ್ಮ ಪಕ್ಕದ ಮನೆಯವನಿಗೂ ಇಷ್ಟೇ ಕಡಿಮೆ ರ್ಯಾಂಕ್ ಇದೆ, ಅವನಿಗೆ ರೂರಲಲ್ಲಿ ಇದು ಸಿಕ್ಕಿದೆ, ನನಗೆ ಸಿಕ್ಕಿಲ್ಲ. ಆಮೇಲೆ ನಿಮ್ಮದು ತೆಗೆದು ನೋಡ್ತು ಅಂತಂದರೆ ನೀವು ರೂರಲ್ ಹಾಕೇ ಇರಲ್ಲ. ಅದಕ್ಕೆ ಈ ವೆರಿಫಿಕೇಶನ್ ಸ್ಲಿಪ್ಪನ್ನು ನಾವು ಇವತ್ತು ರಾತ್ರಿ ಅಥವಾ ನಾಳೆ ಬಿಡುಗಡೆ ಮಾಡ್ತೀವಿ. ದಯಮಾಡಿ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಕೊಂಡು ವೆರಿಫಿಕೇಶನ್ ಸ್ಲಿಪ್ಪು ಎಲ್ಲ ಕರೆಕ್ಟ್ ಇರುವಂಥ ನಿಮ್ಮ ಮಾಹಿತಿನ